ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಹೊಸಕೋಟೆ ಮಾಜಿ ನಗರಸಭಾ ಸದಸ್ಯರಾದ ಶೋಭಾ ಶಿವಾನಂದ್ ಮತ್ತು ಕುಟುಂಬದವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರಸಭಾ ಸದಸ್ಯರಾಗಿ ಕಳೆದ 5 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಕೆಆರ್ಬಿ ಶೋಭಾ ಶಿವಾನಂದ್ ಮತ್ತು ಕುಟುಂಬದವರು ಇಂದು ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿದ್ದಾರೆ. ಇವರು ಕಳೆದ 5 ವರ್ಷಗಳಿಂದ ಬಿಜೆಪಿಯಲ್ಲಿ ಇದ್ದುಕೊಂಡು ನಗರಸಭಾ ಸದಸ್ಯರಾಗಿಯೂ ಕೂಡ ಕೆಲಸ ಮಾಡಿದರು. ಅನಿವಾರ್ಯ ಕಾರಣದಿಂದಾಗಿ ಬಿಜೆಪಿ ಪಕ್ಷವನ್ನು ತೊರೆದು ನಾವು ಶಾಸಕ ಶರತ್ ಬಚ್ಚೇಗೌಡರ, ಬಿ ಬೈರೇಗೌಡ ಹಾಗೂ BMRD ನಿರ್ದೇಶಕರಾದ ಸುಬ್ಬರಾಜರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರುವುದಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ BB ಬೈರೇಗೌಡರವರು ಮಾತನಾಡಿ, ಮರಳಿ ಇವರು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಇವರು ಹಿಂದೆ ನಮ್ಮ ಜೊತೆಯಲ್ಲಿದ್ದವರು, ಕಾರಣಾಂತರಗಳಿಂದ ಬಿಜೆಪಿಗೆ ಹೋಗಿದ್ದರು. ಈಗ ಪುನಃ ಮರಳಿ ಗೂಡಿಗೆ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ ವಾರ್ಡ್ನ ಎಲ್ಲ ಮುಖಂಡರುಗಳ ಜೊತೆಯಾಗಿ ಇವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿ ಎಂದು ಶುಭ ಹಾರೈಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕೆಆರ್ಬಿ ಶಿವಾನಂದ್ ಮತ್ತು ಸುಬ್ಬರಾಜರವರು ಕೂಡ ಮಾತನಾಡಿ, ಸುಬ್ಬರಾಜರವರು ಕೆಆರ್ಬಿ ಶಿವಾನಂದ್ರವರು ಎಲ್ಲ ಕೂಡ ಒಂದೇ ಕುಟುಂಬದಂತೆ ಇದ್ದೆವು. ಅವರು ಅನಿವಾರ್ಯ ಕಾರಣದಿಂದಾಗಿ ಬಿಜೆಪಿ ಪಕ್ಷಕ್ಕೆ ಹೋಗಿದ್ದಾರೆ. ಈಗ ಪುನಃ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬಂದಂತಾಗಿದ್ದು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪೇಟೆಯಲ್ಲಿ ಪಕ್ಷವನ್ನು ಸಂಘಟಿಸುತ್ತಾ ಶರತ್ ಬಚ್ಚೇಗೌಡರ ಮುಂದಿನ ಚುನಾವಣೆ ಗೆಲುವಿಗೆ ಶ್ರಮಿಸುತ್ತೇವೆ ಎಂದರು. ಶಿವಾನಂದನು, ಶಿವಕುಮಾರ್ನು, ಕೃಷ್ಣ ಇವ್ರು ಯಾರು ಹೊಸಬ್ರಲ್ಲ, ರವಿ ಇವರೆಲ್ಲ ನಮ್ಮ ಕಳೆಬ್ರೆ. ಏನೋ ಹಿಂಗೆ ಸೀಟ್ಗಳು ಕೊಟ್ಟಿಲ್ಲ, ಪಾಠಗಳು ಕೊಟ್ಟಿಲ್ಲ ಅಂತ ಮುಂದ್ಕೊಂಡು ಹೋಗಿದ್ರು. ಈಗೆಲ್ಲ ವಾಪಸ್ಸು ತವ್ರ ಮನೆಗೆ ಬಂದವ್ರೆ. ಎಲ್ಲರಿಗೂ ಸಂತೋಷವಾಗಿರಲಿ, ನಾವು ಎಲ್ಲ ಸಂತೋಷವಾಗಿ ಬೆರೆಸ್ಕೊಂಡಿದ್ದೀವಿ. ನೀನಿದ್ರು ಒಟ್ಟಿಗೆ ಓದ್ತಿದ್ದೆ ಅಲ್ಲ ಸುಬ್ಬಣ್ಣ? ಪೇಟೆಗೆ ಒಟ್ಟಿಗೆ ಓದ್ತಿದ್ದೆ. ನಿಂಗೆ ಅಧ್ಯಕ್ಷರು ಕೊಡಲ್ಲ, ಮಾಡಲ್ಲ. ಜನರಲ್ ಸೀಟ್ ಒಳಗೆ MTP ಏನು ಮಾಡಿದ್ರು ರಿಸರ್ವೇಷನ್ ಕೊಡಲ್ಲ, ನಿನಗೆ ಮಾಡಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ. ಅದನ್ನು ಸುಮ್ಮನೆ ನಾವು ಮಾಡ್ತಾಯಿದ್ದೀರಿ, ನಾವು ಸಪೋರ್ಟ್ ಮಾಡ್ತಾಯಿದ್ದೀರಿ ಅಂತ ನಮ್ಮ ಮೇಲೆ ತನಕ ತಪ್ಪು ನಂಬಿಕೆ ಬರೋಂಗೆ ಅವ್ರ ಸುತ್ತು ಅವರಲ್ಲ ಹರಿಪರಿ ಇವರೆಲ್ಲ ಹೇಳಿ ಇವನು ತಲೆ ಕೆಡಿಸಿದ್ರು. ಗೊತ್ತಾಯಿತು. ನೆಕ್ಸ್ಟ್ ನಿಂತ್ಕೊಂಡು ಗೆಲ್ಲಿ ರಿಸರ್ವ್ ಬಂದರೆ ಮಾಡೋಣ. ಅದಕ್ಕೆ ನಾನು ವಾರ್ಡ್ಗಳು ಜಾಸ್ತಿ ಆಗ್ತದೆ, 35-36 ವಾರ್ಡು ಆಗ್ತದೆ. SCಗಳದ್ದು ಜಾಸ್ತಿ ಆಗ್ತದೆ. ಹೆಂಗೂ ಪೇಟೆ ಬಿಟ್ಟಿಲ್ಲ, ದೂರ ಬಂದವನು ಯಾವುದನ್ನು ಈ ವಾರ್ಡ್ಗಳು ನೋಡ್ಕೊಂಡು ಅಲ್ಲ. ನಮಗೇನು ನಮ್ಮ ಶರತ್ ಬಚ್ಚೇಗೌಡರೇ ಆಗಲಿ ನಮ್ಮ ಬೈರಣ್ಣವರೇ ಆಗಲಿ ನಮಗೇನು ಹೊಸದಲ್ಲ. ನಾವು ಆಗ್ಲಿಂದ ಇವಾಗವರೆಗೂ ಹಿಂದಿನ ಕಾಲದಿಂದನೂ ನಮ್ಮ ತಂದೆಯವರು ಪೂರ್ವಿಕರಿಂದನೂ ನಾವೆಲ್ಲ ನಮ್ಮ ಬಚ್ಚೇಗೌಡರ ಕಡೆ ಇದ್ದವ್ರೆ. ನಾವು ಕಾರಣಾಂತರಗಳಿಂದ 1-2 ದಿವಸ ಆ ಕಡೆ ಹೋಗಿದ್ವಿ, ಏನೂ ಮಾಡೋಕ್ಕಾಗಲ್ಲ ವಿಧಿ. ಈಗ ನಾವು ಮತ್ತೆ ನಮ್ಮ ಶರತ್ ಬಚ್ಚೇಗೌಡರ ಕಾರ್ಯವೈಫಲ್ಯಗಳೆಲ್ಲ ನೋಡಿ ನಮ್ಮ ಬೈರಣ್ಣವರ ಒಳ್ಳೆತನ ಇವರೆಲ್ಲ ನಾವು ನೋಡಿಕೊಂಡು ಇವತ್ತು ನಾವು ಮತ್ತೆ ಅದೇ ಶರತ್ ಬಚ್ಚೇಗೌಡರ ಹತ್ರ ನಾವು ಬಂದು ಮತ್ತೆ ಸೇರ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವೆಲ್ಲೂ ಹೋಗಲ್ಲ, ಇದೇ ಥರ ನಾವು ಜೊತೆಲೇ ಇದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಾನು ಎಲ್ಲೇ ಹೋಗಿಲ್ಲಿ ನಾನು ಫ್ರಾಮ್ಟಾಗಿ ಕೆಲಸ ಮಾಡಿದ್ದೀನಿ. ನಾನು MTP ನಾಗರಾಜ್ ಅವ್ರ ಹತ್ರ ಹೋದಾಗೂ ಅಷ್ಟೇ ನಾನು ಅಲ್ಲಿ ಫ್ರಾಮ್ಟಾಗಿ ಕೆಲಸ ಮಾಡಿದ್ದೀನಿ. ಇಲ್ಲಿ ನಮ್ಮ ಶರತ್ ಬಚ್ಚೇಗೌಡರ ಹತ್ರ ಇದ್ದಾಗೂ ನಾನು ನಿಯತ್ತಾಗಿ ಕೆಲಸ ಮಾಡಿದ್ದೀನಿ. ಕೆಲವರಿಂದ ನನಗೆ ಅಲ್ಲಿ ಅಡಚಣೆಗಳಾಯ್ತಾ ಹೊರತು ಇಲ್ಲ. ಇವಾಗ ಈ ಬೈರಣ್ಣವ್ರು ಹೇಳಿದ್ರು ನಮ್ಮನ್ನು ಎತ್ಕಟ್ಟಿ ಇವನಿಗೆ ಹೇಳ್ಕೊಟ್ರು ಅಂತ, ಅದು 100% ನಿಜಾನೇ. ಆವತ್ತು ನನಗೆ ಹೇಳಿದ್ರು ಬೈರಣ್ಣವರು, ನೀನು ಬಂದುಬಿಡು, ನಾನು ಬೇಕಾದ್ರೆ ನಿನ್ನ ಅಧ್ಯಕ್ಷನ ಮಾಡ್ತೀನಿ ಅಂತ. ನಾನು ಅಲ್ಲಿ ಇದ್ದಿದ್ದಕ್ಕೆ ನಿಯತ್ತಾಗಿ ಮಾಡಬೇಕು ಕೆಲಸ ಅಂತ ಮಾಡಿದೆ. ಅದರಲ್ಲಿ ನಾನು ಮೋಸ ಆಯಿತು. ಮುಂದಿನ ದಿನಗಳಲ್ಲಿ ನಾನು ಇವಾಗ ನಮ್ಮ ಬೈರಣ್ಣ ಸಮ್ಮುಖದಲ್ಲೇ ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಮಾಡ್ತೀನಿ. ಅಣ್ಣವ್ರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ರಿಸರ್ವನ್ನಾಗಲಿ ಜನರಲನ್ನಾಗಲಿ ನಿಮ್ಮನ್ನು ಅಧ್ಯಕ್ಷನ 1 ವರ್ಷ ಮಾಡ್ತೀನಿ ಅಂತ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಾನು ಇದ್ದು ನನಗೆ ಅದಕ್ಕೆ ಎಲ್ಲ ಚಿತ್ರೇಗೌಡರ ಜೊತೆನೇ ಅಧ್ಯಕ್ಷರು ಆಗಿದ್ದರು. ರವಿನ ಅಧ್ಯಕ್ಷರು ಮಾಡಿದ್ರು. ಇವಾಗ ಒಬ್ಬನ ಬಾಕಿ ಕೇಳ್ತಾನೆ, ಆಯಿತು ಯಾವುದೋ ಟೈಮ್ ನೋಡ್ಕೊಂಡು ಮಾಡೋದು. ಈ ದಿನ ಮಾಜಿ ಪುರಸಭಾ ಸದಸ್ಯರಾದ ಶಿವಾನಂದ್ ಅವ್ರ ಮನೆಗೆ ನಮ್ಮ ಶಾಸಕರು, ನಮ್ಮ ಬೈರೇಗೌಡರು ನಾವೆಲ್ಲ ಒಟ್ಟಿಗೆ ಬಂದಿದ್ವಿ. ಹಿಂದೆ ಸಹ ನಾವೆಲ್ಲ ಜೊತೆಯಲ್ಲೇ ಇದ್ವಿ. ಕಾರಣಾಂತರಗಳಿಂದ MTP ಕಡೆ ಹೋಗಿದ್ರು. ಮತ್ತು ನಮ್ಮ ಶರತ್ ಬಚ್ಚೇಗೌಡರ ಕಾರ್ಯವೈಖರಿನ ಒಪ್ಪಿ ಮತ್ತು ನಮ್ಮ ಬೈರೇಗೌಡರ ನೇತೃತ್ವದಲ್ಲಿ ಮತ್ತೆ ತವ್ರ ಮನೆಗೆ ಬಂದವರೇ. ಅವ್ರಿಗೆ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ನಾವೆಲ್ಲ ಜೊತೆಯಲ್ಲಿ ಹೋಗ್ತೀವಿ ಅಂತೇಳಿ ಆಶ್ವಾಸನೆ ಕೊಡ್ತಾಯಿದ್ವಿ.